ಓಕೆ, ಇಲ್ಲಿರೋ ಸ್ಪೀಶೀಸ್ ಒಂದೊಂದು ಹೇಳ್ತಾ ಬಾ. ಅದೇನು ಕುಂಬಳಕಾಯಿ ಅದು ಸೈಡಲ್ಲಿ? ಕುಂಬಳಕಾಯಿ, ಅಮೃತಬಳ್ಳಿ, ಐಪೋಮಿಯಲ್ಲಿದೆ. ಇದು ಇದೆ ನೋಡಿ, ಯಾವುದು ಅಂದರೆ ಡೈಕ್ಲಿಪ್ಟರ. ಮೇಲ್ಗಡೆ ಇದೆ. ಇಲ್ಲಿ ಈಗ ನೋಡ್ಕೊ, ಇದು ಅಮೃತಬಳ್ಳಿ. ಅದ್ರ ಹಿಂದ್ಗಡೆ ಬೆಳ್ಕೊಂಡಿರೋದು ಕಡ್ಡಿ ಕಡ್ಡಿಯಾಗಿ ಇದು ಡೈಕ್ಲಿಪ್ಟರ. ಆಮೇಲೆ ಅದಕ್ಕಿಂತ ಫುಲ್ಲು ಮೈನ್ಲಿ ಅಮೃತಬಳ್ಳಿದೆ. ಐಪೋಮಿಯಲ್ಲಿದೆ ಲಾಸ್ಟಲ್ಲಿ. ಐಪೋಮಿಯಾ ಅಮೃತಬಳ್ಳಿ ಮೈನ್ಲಿ ಕವರ್ ಆಗಿರೋದು. ಆಮೇಲೆ ಸರ್ಪ್ರೈಸಿಂಗ್ ಥಿಂಗ್ ಅಂದರೆ ಡ್ರೈನ್ ಏರಿಯಾ. ಅಲ್ಲ, ಅದೇ ನನಗೆ ಇದ್ಯಾವುದು ಗೊತ್ತಾಯ್ತಲ್ಲ ಇದು. ಸೊ ಡ್ರೈನ್ ಏರಿಯಾ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಇದೇ ಒಂದು ಎಕ್ಸಾಂಪಲ್. ಎಷ್ಟು 1 2 3 4 5 6 ಚೆನ್ನಾಗಿ ಸ್ಪ್ರೆಡ್ ಆಗೋಗಿದೆ ರೋಡಲ್ಲಿ. ಓಕೆ, 1 2 ಇದು ನೋಡಿ, ಬ್ಯೂಟಿಫುಲ್ಲಾಗಿ ಎಲೆ ಶೇಪ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 1 2 3 4 5 ಇದೆ ಅಲ್ಲಿ. ಆಮೇಲೆ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಅಲ್ಲಿವರೆಗೆ ಹೋಗಿದೆ, ಟಾಪ್ ತನಕ ತಲುಪಿದೆ. ಬಳ್ಳಿ ಇನ್ನೇನ ಬಿಟ್ಟಾಯ್ತಾ ನೋಡು. ಇದು ಯಾವ ಬಿಲ್ಡಿಂಗ್ ಅಂದರೆ ಮನೆನಾ? ಬೋರ್ಡೆಲ್ಲ ಇದೆ ಏನೋ ಒಂದು. ಯಾರ್ದೋ ಹಳೆ ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ. ಮೇನ್ಲಿ ಅಮೃತಬಳ್ಳಿ ಅಲ್ಲ? ನೋಡು, ಈ ಸೈಡಲ್ಲಿ ಕುಂಬಳಕಾಯಿ ಹತ್ಕೊಂಡು ಹೋಗಿರೋದು. ಕುಂಬಳಕಾಯಿ ಇಲ್ಲಿಂದ ಐಪೋಮಿಯಾ ಇಲ್ಲ, ಅಲ್ಲ ಅಲ್ಲಿ ಹಿಂದ್ಗಡೆ ಒಂದು 4 ಹುಲ್ಲು ಇದೆ. ಹೆಂಗೆ ಹೋಗೋದು ಹಿಂದೆ? ಯಾರಾದ್ರು ಕೇಳ್ಬೋದಾ ಏನು ಮಾಡ್ತಾಯಿದ್ದೀರಿ ಯಾರು ಅಂತ? ಏನೋ ಒಂದು ಹುಲ್ಲು ಇದೆ, ಅದು ಯಾವುದಾಗಿರ್ಬೋದು ಹುಲ್ಲು? ಅದು ಎರಿಸ್ಟಿಡಾನ ಅಥವಾ ಮ್ಯಾಕ್ಸಿಮಮ್ಮ? ಹೋಗಿ ನೋಡ್ಕೊಂಬಂದ್ಬಿಡು. ಅದೊಂದು ಬಿಟ್ಟರೆ ಇನ್ನೇನು ಅನ್ನೋ ಫೋಟೋ ನೋಡ್ಕೊಂಬಿಡು. So this is a good example of a roof garden. How the nature slowly takes over. Only ficus is missing. Usually 1 or 2 ficus will be there on top, which will break the building once and for all.